ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಈ ಒಂದು ಕ್ರಿಸ್ಮಸ್ ನಿಮ್ಮೆಲ್ಲರನ್ನು ಸಮಾಧಾನ, ಶಾಂತಿ ಮತ್ತು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಕರ್ತನಾದ ಯೇಸು ಕ್ರಿಸ್ತರು ದಯಪಾಲಿಸಲೆಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಸಂತೋಷದಿಂದ ಈ ಕ್ರಿಸ್ಮಸ್ ಹಬ್ಬವನ್ನು ನೀವು ಆಚರಿಸಿರಿ. ವಿಶೇಷವಾಗಿ ಇವತ್ತಿನ ಕರ್ತನ ಮಾತೇನೆಂದರೆ, ಯೇಸು ಕರ್ತನು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಾವು ನೋಡುವಾಗ ಮೊದಲನೇ ಯೋಹಾನದ 4ನೇ ಅಧ್ಯಾಯದ 8ನೇ ವಚನದಲ್ಲಿ ನೋಡುವಾಗ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ಕ್ರಿಸ್ಮಸ್ ಹಬ್ಬದಲ್ಲಿ ನನ್ನ ಸಂದೇಶವೇನೆಂದರೆ, ಈ ದೇವರು ಬಹಳಷ್ಟು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ವಿಶೇಷವಾದ ಮಾತು ನಾವು ಯೋಹಾನನ ಸುವಾರ್ತೆಯಲ್ಲಿ ಸಹ ನೋಡುವರಾಗಿದ್ದೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ. ಎಷ್ಟೋ ಪ್ರೀತಿಯನ್ನಿಟ್ಟು ಆ ಪ್ರೀತಿಗೆ ನಾವ್ಯಾರು ಅಂದಾಜಿಸಲು ಸಾಧ್ಯವಿಲ್ಲ. ಪ್ರಿಯ ದೇವರ ಮಕ್ಕಳೇ, ಅದು ಅಮೂಲ್ಯವಾದ ಪ್ರೀತಿಯಾಗಿದೆ. ಬೆಲೆ ಕಟ್ಟಲು ಆಗದಂತ ಪ್ರೀತಿಯಾಗಿದೆ. ಅಂತ ಪ್ರೀತಿಯನ್ನು ಮಾನವ ಕುಲಕ್ಕೆ ದೇವರು ಮಾಡಿ ಮನುಷ್ಯರಾಗಿ ಸದೃಶ್ಯರಾದರು. ನೋಡುವಾಗ ಪ್ರಿಯ ದೇವರ ಮಕ್ಕಳೇ, ನಮ್ಮೆಲ್ಲರಿಗೂ ನಿತ್ಯ ಜೀವನ ಕೊಡುವುದಕ್ಕಾಗಿ ಯೇಸು ದೇವರಾಗಿದ್ದರು, ಸೃಷ್ಟಿಕರ್ತರಾಗಿದ್ದರು. ಅಮೂಲ್ಯ ಪದವಿಯನ್ನು ಬಿಟ್ಟು ಧರೆಗಿಳಿದು ಬಂದರು. ಪ್ರಿಯ ದೇವರ ಮಕ್ಕಳೇ, ಇದರಲ್ಲಿ ಆತನ ಪ್ರೀತಿಯು ನಮಗೆ ತೋರ್ಪಡಿಸುವಂತವನಾಗಿದ್ದಾರೆ. ಅದಕ್ಕಾಗಿ ಪ್ರಿಯ ನನ್ನನ್ನು ಕೇಳುವ ಎಲ್ಲಾ ದೇವ ಮಕ್ಕಳೇ, ಆತನ ಪ್ರೀತಿಯು ಬಹಳ ಅಮೂಲ್ಯವಾಗಿದೆ. ಈ ಲೋಕದಲ್ಲಿ ನನಗಾಗಿ, ನಿನಗಾಗಿ, ಪ್ರತಿಯೊಬ್ಬರಿಗಾಗಿ, ನನ್ನನ್ನು ಕೇಳುವ ಪ್ರತಿಯೊಬ್ಬರಿಗಾಗಿ ಯೇಸು ಮನುಷ್ಯರಾಗಿ ಜನಿಸಿದರು. ಕಾರಣ ಏನು ಗೊತ್ತಾ ಪ್ರಿಯರೇ? ನಿಮ್ಮೊಂದಿಗೆ ಅನ್ಯೋನ್ಯವಾಗಿರುವುದಕ್ಕಾಗಿ ದೇವರು ಮನುಷ್ಯರಾಗಿ ಲೋಕಕ್ಕೆ ಬಂದಿದ್ದಾರೆ. ನಿಮ್ಮನ್ನು ಪ್ರೀತಿಸಿ ಮನುಷ್ಯರಾಗಿ ಲೋಕಕ್ಕೆ ಬಂದಿದ್ದಾರೆ. ಮತ್ತು ಅದನ್ನು ಸಿದ್ಧಾಂತ ಸಹ ಪಡಿಸಿದ್ದಾರೆ. ಎಲ್ಲಿ? ಶಿಲುಬೆಯಲ್ಲಿ ತಮ್ಮ ಪ್ರಾಣವನ್ನು ಕೊಟ್ಟು ನಿಮಗಾಗಿ ಬಲಿಯಾಗಿದ್ದಾರೆ, ನನಗಾಗಿ ಬಲಿಯಾಗಿದ್ದಾರೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಅದನ್ನು ರುಜುವಾತು ಪಡಿಸಿದ್ದಾರೆ. ಅನೇಕ ವಾಕ್ಯಗಳು ನಮಗೆ ಒಂದು ಆ ಪ್ರೀತಿ ಸಿದ್ಧಾಂತ ಪಡಿಸಿರುವುದನ್ನು ನಾವು ರೋಮ ಅದರ 5ನೇ ಅಧ್ಯಾಯದ 8ನೇ ವಚನದಲ್ಲಿ ನೋಡಬಹುದು. ನಮ್ಮನ್ನು ಹೇಗೆ ಪ್ರೀತಿಸಿದ್ದಾನೆ, ತನ್ನ ಪ್ರಾಣವನ್ನು ಕೊಟ್ಟು ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮೆಲ್ಲರಿಗಾಗಿ ತನ್ನ ಪ್ರೀತಿಯನ್ನು ತೋರ್ಪಡಿಸಿದ್ದಾರೆ. ಪ್ರಿಯ ದೇವ ಮಕ್ಕಳೇ, ಅದಕ್ಕಾಗಿ ಕ್ರಿಸ್ಮಸ್ ಹಬ್ಬದಲ್ಲಿ ನನ್ನನ್ನು ಕೇಳುವ ಎಲ್ಲಾ ಜನರು, ಯಾಕಂದ್ರೆ ಯೇಸು ಪ್ರತಿಯೊಬ್ಬರಿಗಾಗಿ, ಮಾನವ ಕುಲಕ್ಕಾಗಿ ಬಂದಿದ್ದಾರೆ. ಎಲ್ಲರ ರಕ್ಷಣೆಗಾಗಿ ಲೋಕಕ್ಕೆ ಬಂದಿದ್ದಾರೆ. ಯಾಕಂದರೆ ಆತನು ರಕ್ಷಕನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಅದಕ್ಕಾಗಿ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಿರಿ, ಪರಿಶುದ್ಧರಾಗಿ ಜೀವಿಸಿರಿ. ವಿಶೇಷವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಯೇಸು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿ ಅನ್ಯೋನ್ಯವಾಗಿ ಲೋಕದಲ್ಲಿ ಬಾಳ್ರೆಂಬುದಾಗಿ ನಾನು ನಿಮ್ಮೆಲ್ಲರನ್ನು ವಿನಂತಿಸಿಕೊಳ್ತೇನೆ. ಈ ಕ್ರಿಸ್ಮಸ್ ಹಬ್ಬ ನಿಮ್ಮೆಲ್ಲರಿಗೂ ಶುಭ ತರಲಿ, ಆಶೀರ್ವಾದ ತರಲಿ. ಕ್ರಿಸ್ತನ ಪ್ರೀತಿಯಲ್ಲಿ ಯಾವಾಗಲೂ ನೆಲೆಗೊಂಡವರಾಗಿದ್ದು ನೀವು ಜೀವಿಸಿರೆಂಬುದಾಗಿ ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುವನಾಗಿದ್ದೇನೆ. ಈ ಹಬ್ಬದಲ್ಲಿ ಕರ್ತನು ನಿಮಗೆ ಪೂರ್ಣ ಸಂತೋಷ, ಸಮಾಧಾನ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ನಿಮ್ಮೆಲ್ಲರ ಕುಟುಂಬಗಳನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಮೇರಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್.